ನಮಸ್ತೆ ಅಂಡ್ ವೆಲ್ಕಮ್ ಟು ನ್ಯೂಸ್ ಸೆನ್ಸ್. ನಾನು ಸೌಮ್ಯ ಕೃಷ್ಣ ಹೆಗ್ಡೆ. ಇವತ್ತಿನ ನ್ಯೂಸ್ ಸೆನ್ಸ್ ನ ಎಪಿಸೋಡ್ ಅನ್ನುವಂಥದ್ದು ಇಟ್ಸ್ ಗೋಯಿಂಗ್ ಟು ಬಿ ಪ್ರೊಫೆಷನಲಿ ಪರ್ಸನಲ್. ಜೂನ್ ತಿಂಗಳಿಂದ ಏನು ಒಂದು 6-7 ಕೇಸ್ ಅನ್ನೋದು ಕರ್ನಾಟಕ ರಾಜ್ಯಕ್ಕೆ ಒಂದು ರೀತಿಯಲ್ಲಿ ಕಪ್ಪು ಚುಕ್ಕೆ ಅನ್ನೋ ಹಾಗೆ. ಮೊದಲು ಕರ್ನಾಟಕ ಅಂದ ತಕ್ಷಣ ಅಚ್ಚಾ ಬ್ಯಾಂಗ್ಳೂರ್ ಸೆ ಸಿಲಿಕಾನ್ ಸಿಟಿ ಹಿಂಗ್ ಕ್ವೆಶ್ಚನ್ ಕೇಳ್ತಾ ಇದ್ದವ್ರು. ಇವಾಗ ಹೊರಗಡೆಯವರು ಅಚ್ಚಾ ಓ ಹೀರೋವಾಲಾ ಕೇಸ್, ಇದರಿಂದ ಗುರುತಿಸುವಂತಹ ಅನ್ಫಾರ್ಚುನೇಟ್ ಸಿಚುವೇಶನ್ ಅನ್ನುವಂಥದ್ದು ದರ್ಶನ್ ಇಂದ ಉಂಟಾಗಿದೆ. ಅದು ಮುಗಿತಪ್ಪ, ಅಂತೂ ಇಂತೂ ಅಂಥದ್ದೇನೋ ಒಂದು ಬಗೆಹರಿಯತ್ತೆ, ಜುಲೈಯಿಂದ ಅಟ್ಲೀಸ್ಟ್ ಕರ್ನಾಟಕ ರಾಜ್ಯ ನೆಮ್ಮದಿಯಿಂದ ಇರಬಹುದು ಅಂತ ಕನ್ನಡಿಗರು ಅನ್ಕೊಂಡಿದ್ರೆ, ಸ್ಟಾರ್ಟಿಂಗ್ ಅಲ್ಲೇ ಇನ್ನೊಂದು ಅದೇ ಹೆಸರಿಂದ ಶುರುವಾಗುವಂತಹ ಈ ಸರ್ತಿ ಸ್ಕ್ಯಾಂಡಲ್ ಅನ್ನೋದು ಹೊರಬಿದ್ದಿದೆ. ಅದು ಕೂಡ ನಾನು ಹೇಳ್ದೆ ಅಲ್ಲ, ಪ್ರೊಫೆಷನಲಿ ಪರ್ಸನಲ್. ಇದು ಏನಕ್ಕೆ ಅಂತಂದ್ರೆ, ಈ ಪತ್ರಕರ್ತರು ಅಂತ ಸೋಕಾಲ್ಡ್ ಪತ್ರಕರ್ತರು ಅಂತ ಕರೆಸ್ಕೊಂಡಿದ್ದವರು ಜರ್ನಲಿಸಂಗೆ ಏನು, ಅದರ ಘನತೆ ಏನು, ಅದರ ಗೌರವ ಏನು, ಒಂದು ಸಮಾಜಕ್ಕೆ ಒಬ್ಬ ಜರ್ನಲಿಸ್ಟ್ ಅವನ ಕೊಡುಗೆ ಏನಿರುತ್ತೆ, ಅವನ ಜವಾಬ್ದಾರಿ ಏನಿರುತ್ತೆ ಅನ್ನೋದನ್ನೆಲ್ಲ ಪಕ್ಕಕ್ಕಿಟ್ಟು ಅಲ್ಲಿ ಮಾಧ್ಯಮದಲ್ಲಿ ಇದ್ದಾಗ್ಲೂ ಮಾಡ್ತಾ ಇರುವಂತಹ ನ್ಯೂಸ್ ಅಂಥದ್ದೇ ಇಡೀ ಕರ್ನಾಟಕ ರಾಜ್ಯಕ್ಕೆ ಗುಡ್ ನ್ಯೂಸ್ ಕೊಟ್ಟ ಒಬ್ಬ ಮಹಾತಾಯಿಯ ಬ್ಯಾಡ್ ನ್ಯೂಸ್ ಅನ್ನುವಂಥದ್ದು ಜುಲೈ ಸ್ಟಾರ್ಟಿಂಗ್ ನಲ್ಲೇ ಹೊರಬಿದ್ದಿದೆ. ನಿಮಗೆ ಗೊತ್ತಿದೆ ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ದಿವ್ಯಾ ವಸಂತ ಅನ್ನುವಂತಹ ಒಬ್ಬ ಸೋಕಾಲ್ಡ್ ಪತ್ರಕರ್ತೆ ಹಾಗೂ ಆಕೆಯ ಸಂಗಡಿಗರು ಎಂಥ ಯಾರು ಕೂಡ ಆಲೋಚನೆ ಮಾಡಕ್ಕೆ ಸಾಧ್ಯ ಇಲ್ಲ ಅಷ್ಟು ಕಚ್ಚಡಾ ಕೆಲಸಕ್ಕೆ ಇಳಿಯೋದು. ಪ್ಲಾನ್ ಮಾಡಿ, ಅಂದ್ರೆ ಜನರನ್ನ ಟಾರ್ಗೆಟ್ ಮಾಡಿ, ಯಾರು ವಲ್ನರೇಬಲ್ ಇರ್ತಾರೆ, ಯಾರು ದಾಲ್ಮೆ ಕುಚ್ ಕಾಲಾ ಹೇ ಅನ್ನುವ ರೀತಿಯ ವ್ಯಕ್ತಿತ್ವವನ್ನ ಹೊಂದಿರ್ತಾರಲ್ವಾ, ಅಂಥವ್ರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಹನಿ ಟ್ರ್ಯಾಪ್ ಮಾಡಿ ಅವರಿಂದ ಸುಲಿಗೆ ಮಾಡೋದು, ರೋಲ್ ಕಾಲ್ ಅನ್ನ ಮಾಡೋದು. ನಾನು ಈ ದರ್ಶನ್ ಕೇಸ್ನಲ್ಲಿ ಹಾಗೂ ಈ ದಿವ್ಯಾ ವಸಂತ ಕೇಸ್ನಲ್ಲಿ ಕೆಲವೊಂದಷ್ಟು ಪ್ಯಾರಲಲ್ ಲೈನ್ಸ್ ಅನ್ನೋದನ್ನ ನನ್ನ ಗಮನಕ್ಕೆ ಬಂದಿರೋದನ್ನ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್, ಇಬ್ರದ್ದು ದ ನೇಮ್ ಸ್ಟಾರ್ಟ್ಸ್ ವಿತ್ ಡಿ. ಸಮಥಿಂಗ್ ಇಸ್ ರಾಂಗ್ ವಿತ್ ದಿಸ್ ಡಿ. ನೆಕ್ಸ್ಟ್, ಇವರಿಬ್ಬರು ಪ್ರೊಫೆಷನ್ ಅನ್ನುವಂಥದ್ದೇನಿದೆ ಅಲ್ವಾ, ದರ್ಶನ್ ರೇಣುಕಾಸ್ವಾಮಿಯನ್ನ ಆ ಪಟ್ಟಣಗೆರೆ ಶೆಡ್ ಅಲ್ಲಿ ಹೆಂಗ್ ಹೊಡೆದ್ರು ಆ ಗ್ಯಾಂಗ್ ಅನ್ನೋದನ್ನ, ಯಾವ ರೀತಿ ಪೊಲೀಸರು ಕಲೆ ಹಾಕಿದ್ದಾರೆ ಅನ್ನೋದನ್ನ ಅನಲೈಸ್ ಮಾಡಿದ್ರೆ, ಸಿನಿಮಾದಿಂದ ಇನ್ಸ್ಪೈರ್ಡ್ ಇದ್ರ ಅಥವಾ ಸಿನಿಮಾದ ಒಂದು ಸ್ಕ್ರಿಪ್ಟ್ ಅನ್ನೇ ಅಲ್ಲಿ ಫಾಲೋ ಮಾಡಿದ್ರ, ಅಂದ್ರೆ ಪ್ರೊಫೆಷನ್ ಏನು, ಸಿನಿಮಾದಲ್ಲಿ ನಟನೆ ಮಾಡೋದು, ಅದನ್ನೇ ನಿಜ ಜೀವನದಲ್ಲೂ ಅಪ್ಲೈ ಮಾಡುವಷ್ಟರ ಮಟ್ಟಿಗೆ ಕ್ರೌರ್ಯ. ಇದೇ ದಿವ್ಯಾ ವಸಂತ ಪ್ರೊಫೆಷನ್ ಬಂದು ಯಾರ್ಯಾರು ಸ್ಕ್ಯಾಂಡಲ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಅವರ ಪ್ಲಾನ್ ಏನಿತ್ತು, ಹೆಂಗ್ ಹನಿ ಟ್ರ್ಯಾಪ್ ಮಾಡಿದ್ರು, ಹೆಂಗ್ ಸಿಗಾಕೊಂಡ್ ಬಿದ್ರು, ಇಂಥದ್ದೆಲ್ಲವನ್ನ ಒಂದು AC ರೂಮ್ ನಲ್ಲಿ ಕುತ್ಕೊಂಡು ಜನರಿಗೆ ಮುಟ್ಟಿಸುವಂತಹ ಒಬ್ಬ ನ್ಯೂಸ್ ಪ್ರೆಸೆಂಟರ್. ಐ ವಿಲ್ ನಾಟ್ ಕಾಲ್ ಜರ್ನಲಿಸ್ಟ್. ಯಾಕೆ ಅಂತಂದ್ರೆ, ಜರ್ನಲಿಸ್ಟ್ ಅನ್ನೋರಿಗೆ ಒಂದು ಜವಾಬ್ದಾರಿ ಇರುತ್ತೆ. ಇವರನ್ನ ನ್ಯೂಸ್ ಪ್ರೆಸೆಂಟರ್ ಅಷ್ಟೇ ಕರೆಯಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ, TP ಯಲ್ಲಿ ಏನಿರುತ್ತೆ, ಮೇಲ್ಗಡೆಯಿಂದ ಏನು ಹೇಳಿ ಅಂತ ಹೇಳಿಕೆ ಬಂದಿರುತ್ತೆ, ಅದನ್ನ ಮಾಡುವವರನ್ನ ನ್ಯೂಸ್ ಪ್ರೆಸೆಂಟರ್ ಅಂತ ಕರಿಬೇಕು. ಅಂತಹ ಇಡೀ ಕರ್ನಾಟಕ ರಾಜ್ಯಕ್ಕೆ ಗುಡ್ ನ್ಯೂಸ್ ಕೊಟ್ಟಂತಹ ಒಬ್ಬ ನ್ಯೂಸ್ ಪ್ರೆಸೆಂಟರ್ ಈಗ ತನ್ನ ಬ್ಯಾಡ್ ನ್ಯೂಸ್ ಇಂದ ಪ್ರತಿಯೊಂದು ನ್ಯೂಸ್ ಚಾನೆಲ್ನಲ್ಲಿ ನ್ಯೂಸ್ ಆಗಿದ್ದಾಳೆ. ಅವರ ವ್ಯಕ್ತಿಗತವಾಗಿರುವಂತಹ ಯಾವುದೇ ವಿಚಾರವನ್ನ ಈ ಟ್ರೋಲ್ ಪೇಜ್ ಅವ್ರು ಇರಬಹುದು ಅಥವಾ ಕೆಲವೊಂದಷ್ಟು ಜನ ಇಂಟಾಲರೆಂಟ್ ಆಗಿ ಮಾತಾಡೋರು ಇರ್ತಾರಲ್ವಾ, ನಾನು ಆ ರೀತಿ ಒಬ್ಬರ ಕ್ಯಾರೆಕ್ಟರ್ ಅಸಾಸಿನೇಷನ್ ಅನ್ನ ಯಾವತ್ತೂ ಮಾಡಕ್ ಇಷ್ಟಪಡಲ್ಲ. ನಾನು ಇಫ್ ಯು ನೋ ಮಿ ವೆಲ್, ಇನ್ಸ್ಟಾಗ್ರಾಮ್ ಅಲ್ಲಿ ಇರಬಹುದು, ಬೇರೆ ಯಾವುದೇ ಯೂಟ್ಯೂಬ್ ಚಾನೆಲ್ ನಲ್ಲಿ, ನನ್ನ ಸನಾತನ ಕಥನದಲ್ಲಿ ಇರಬಹುದು, ಐ ಲುಕ್ ಎಟ್ ದ ಪರ್ಸನಾಲಿಟಿ. ನನಗೆ ಆ ವ್ಯಕ್ತಿಗಳು ಮುಖ್ಯ ಅಲ್ಲ, ಆ ವ್ಯಕ್ತಿತ್ವದಿಂದ ಏನು ಪಾಠ ಕಲಿಬಹುದು, ಇವರಿಂದ ಇನ್ಸ್ಪಿರೇಷನ್ ತಗೋಬೇಕಾ ಅಥವಾ ಇಂಥದ್ದಾಗಬಾರ್ದು ಅನ್ನೋದನ್ನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ವ್ಯಕ್ತಿತ್ವಗಳನ್ನ ಬೈಸೆಕ್ಟ್ ಮಾಡಿ ನಿಮಗೂ ಕೂಡ ಅದನ್ನ ಶೇರ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇರ್ತೀನಿ. ಈ ದಿವ್ಯಾ ವಸಂತ ಹಾಗೂ ಆಕೆಯ ಸಹೋದರ, ಇನ್ನೊಬ್ಬ ಫ್ರೆಂಡು, ಇನ್ನೊಬ್ಬ ಯಾರೋ ಒಬ್ಬ ಆಕೆಯ ಎಕ್ಸ್ ಕೊಲೀಗ್ ಎಲ್ಲ ಸೇರ್ಕೊಂಡು ಏನು ಪ್ಲಾನ್ ಮಾಡಿದ್ರು, ಹೇಗೆ ಎಕ್ಸಿಕ್ಯೂಟ್ ಮಾಡಿದ್ರು ಅನ್ನೋದನ್ನ ನೀವು ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಕೇಳಿಸ್ಕೊಂಡಿದ್ದೀರಾ. ನನಗೆ ಅದರಲ್ಲಿ ಇಂಟ್ರೆಸ್ಟು ಇಲ್ಲ ವಾಪಸ್ ಹೇಳೋದಕ್ಕೆ. ಆದ್ರೆ ಒಂದೇನಪ್ಪಾ ಅಂತಂದ್ರೆ, 100ಕ್ಕೂ ಅಧಿಕ ಜನರಿಗೆ ಇವರು ಮೋಸ ಮಾಡಿದ್ದಾರೆ ಅನ್ನುವಂಥದ್ದು ಏನು ಸುದ್ದಿ ಇದೆ. ಆ 100 ಜನ ಕೂಡ ಯಾಕೆ ಮೋಸ ಹೋದ್ರು ಅನ್ನೋದನ್ನ ನಾವು ಆಲೋಚನೆ ಮಾಡ್ಬೇಕು. ಈ ರೇಣುಕಾಸ್ವಾಮಿಯನ್ನ ಮೇನ್ ಸ್ಟ್ರೀಮ್ ಮೀಡಿಯಾ ಏನೋ ಬಡಪಾಯಿ, ಅವನನ್ನ ಕರ್ಕೊಂಡ್ ಬಂದು ಕೊಲೆ ಮಾಡ್ಬಿಟ್ರು ಅನ್ನೋ ತರದಲ್ಲಿ ಏನ್ ಹೇಳ್ತಾ ಇದ್ರು. ನೋ, ಆ ಕೊಲೆಯ ಹಿಂದೆ ಈ ವಿಕೃತ ಕಾಮಿ ಅನ್ನುವಂತಹ ರೇಣುಕಾಸ್ವಾಮಿ ಇದಾನಲ್ವಾ, ಅವನ ತಪ್ಪನ್ನ, ಅವನ ಕೃತ್ಯವನ್ನ ಕೂಡ ನಾವು ಅಲ್ಲಗಳಿಯೋದಲ್ಲ. ಹಾಗಂತ ಕರ್ಕೊಂಡ್ ಬಂದು ಕೊಲೆ ಮಾಡೋದು ಸರಿಯಲ್ಲ. ಬಟ್ ಆ
ವ್ಯಕ್ತಿತ್ವವನ್ನ, ಆ ವ್ಯಕ್ತಿ ಮಾಡಿರುವಂತಹ ಕೃತ್ಯವನ್ನ, ನೀಚ ಕೃತ್ಯವನ್ನ ಕೂಡ ಹೈಲೈಟ್ ಮಾಡಬೇಕು. ಹಾಗೆ ಈ ಕೇಸ್ನಲ್ಲಿ ಕೂಡ ಆ 100 ಜನ ಯಾರನ್ನ ಅಲೆಜ್ಡ್ ಅಂತ ಹೇಳ್ತಿದ್ದಾರೆ, ಈ ಕೇಸ್ನಲ್ಲಿ 100ಕ್ಕೂ ಅಧಿಕ ಅಂತ ಏನೇನ್ ಹೇಳ್ತಿದ್ದಾರೆ, ಅವರೆಲ್ಲ ಯಾಕೆ ಮೋಸ ಹೋದ್ರು ಅನ್ನೋದನ್ನ ಕೂಡ ಅರ್ಥ ಮಾಡ್ಕೊಳ್ಬೇಕು. ಈಗ ಸಿಕ್ಕಾಕೊಂಡು ಬಿದ್ದಿದ್ ಹೆಂಗೆ ಅಂತಂದ್ರೆ, ಈ ಇಂದಿರಾನಗರದ ಒಂದು ಸ್ಪಾ ಮಸಾಜ್ ಪಾರ್ಲರ್ ಅಂತ ಏನಿದೆ, ಅಲ್ಲಿ ಮ್ಯಾನೇಜರ್ ಯಾರಿದ್ರು ಶಿವಶಂಕರ್ ಅನ್ನೋರು, ಅವರಿಗೆ ಕ್ಲಾರಿಟಿ ಇತ್ತು ನಮ್ಮ ಈ ಆಫೀಸಲ್ಲಿ ಅಥವಾ ನಮ್ಮ ಸ್ಪಾದಲ್ಲಿ ಇಂಥದ್ದೆಲ್ಲ ನಡೆಯೋದಿಲ್ಲ. ಆ ಕಾನ್ಫಿಡೆನ್ಸ್ ಇದ್ದಿದ್ರಿಂದ ಆ ವ್ಯಕ್ತಿಗೆ ಅವರ ಕೆಲಸದ ವೈಖರಿ ಮೇಲೆ ಏನ್ ನಡೀತಾ ಇದೆ ಮಸಾಜ್ ಪಾರ್ಲರ್ ಅಲ್ಲಿ ಅನ್ನೋದು ಆ ವ್ಯಕ್ತಿಗೆ ಗೊತ್ತಿದೆ. ಆ ಕ್ಲಾರಿಟಿ ಇದ್ದಿದ್ರಿಂದ ಆ ಮನುಷ್ಯ ಧೈರ್ಯವಾಗಿ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದು, ಈ ಎಲ್ಲಾ ಸ್ಕ್ಯಾಂಡಲ್ ಹೊರಗಡೆ ಬಂದಿದ್ದು. ಈ 100ಕ್ಕೂ ಅಧಿಕ ಜನ ಯಾಕೆ ಮೋಸ ಹೋದ್ರು ಅಂತಂದ್ರೆ, ದಾಲ್ಮೆ ಕುಚ್ ಕಾಲ ಥಾ ಅಂದ್ರೆ ವ್ಯಕ್ತಿ, ಈಗ ನಾನೇ ಅಪ್ಪ ಯಾರೋ ಒಬ್ರು ನಿಮ್ದೊಂದು ವಿಡಿಯೋ ರಿಲೀಸ್ ಮಾಡ್ಬಿಡ್ತೀನಿ, 8 ಲಕ್ಷ ರೂಪಾಯಿ ಕೊಡ್ಬೇಕು ಅಂತ ಹೇಳಿದ್ರೆ ಮಾಡ್ಕೋಗುರು ಅಂತ ನಾನು ಹೇಳ್ತೀನಿ. ಯಾಕೆಂತಂದ್ರೆ ಐ ನೋ ಹೂ ಐ ಆಮ್. ನೀನ್ ಮಾರ್ಫ್ ಮಾಡಬಹುದೇ ವಿನಃ ಅದನ್ನ ಪೊಲೀಸ್ ಕಂಪ್ಲೇಂಟ್ ಮಾಡಿ ಸೈಬರ್ ಸೆಲ್ಗೆ ಕೊಟ್ಟು ಅದು ಮಾರ್ಫ್ ಮಾಡಿದ್ದು ಡೀಪ್ ಫೇಕ್ ಅಂತಂದ್ರೆ ಅದಕ್ಕೆ ಏನೇನ್ ಶಿಕ್ಷೆ ಕೊಡಿಸ್ಬೇಕು ಆ ತಾಕತ್ ನನಗಿದೆ. ಆ ಲಾ ಏನ್ ಹೇಳುತ್ತೆ, ಹೆಂಗ್ ತಗೊಂಡು ಹೋಗ್ಬೇಕು ಅನ್ನುವಂತಹ ಸೆನ್ಸ್ ನನಗಿದೆ. ಹಂಗಿರುವಾಗ ನಾನು ಯಾರೋ ಒಬ್ರು ನನ್ಗೆ ಮೋಸ ಮಾಡಕ್ ಟ್ರೈ ಮಾಡಿದ್ರೆ, ಟ್ರ್ಯಾಪ್ ಮಾಡಕ್ ಟ್ರೈ ಮಾಡಿದ್ರೆ ನಾನು ಆ ಬಲೆಗೆ ಬೀಳೋದಿಲ್ಲ. ಯಾಕೆ ಅಂತಂದ್ರೆ ಐ ಆಮ್ ಕಾನ್ಫಿಡೆಂಟ್ ಇನಫ್ ಟು ನೋ ದಟ್ ಮೈ ಮೋರಲ್ ವ್ಯಾಲ್ಯೂಸ್ ಆರ್ ಹೈಯರ್. ಹಂಗಿರುವಾಗ ನನ್ನನ್ನ ಯಾರೋ ಒಬ್ರು ಮೋಸ ಮಾಡೋಕೆ ಸಾಧ್ಯ ಇಲ್ಲ. ಯಾರನ್ನ ಮೋಸ ಮಾಡಕ್ಕೆ ಸಾಧ್ಯ? ಅವರ ವ್ಯಕ್ತಿತ್ವದಲ್ಲಿ, ಅವರ ಮೊರಾಲಿಟಿಯಲ್ಲಿ, ಅವರ ಎಥಿಕ್ಸ್ ನಲ್ಲಿ ಲೋಪ ಇದ್ರೆ ಮಾತ್ರ ಅಂಥವರನ್ನ ನೀವು ಟ್ರ್ಯಾಪ್ ಮಾಡಬಹುದು. ನಾನು ಆ ಟ್ರ್ಯಾಪ್ ಮಾಡಿದ್ದನ್ನ ಸಮಜಾಯಿಷಿ ಕೊಡ್ತಾ ಇಲ್ಲ, ಆದ್ರೆ ಈ ಎರಡೂ ಪಾರ್ಟಿಗಳನ್ನ ಹೈಲೈಟ್ ಮಾಡ್ಬೇಕಾಗತ್ತೆ. ಅಂಥವರ ವೀಕ್ನೆಸ್ ಅನ್ನ ಕಂಡುಕೊಂಡು ಒಂದು ಡ್ರಾಮಾ ಕ್ರಿಯೇಟ್ ಮಾಡೋದು. ಇವರೇ ಹುಡುಗಿನ ಕರ್ಕೊಂಡು ಬರೋದಂತೆ ನಾರ್ತ್ ಈಸ್ಟ್ ಅವ್ರನ್ನ, ಈ ಯೂಶುವಲಿ ಬ್ಯೂಟಿ ಪಾರ್ಲರ್ ಅಲ್ಲಿ ಅಥವಾ ಮಸಾಜ್ ಪಾರ್ಲರ್ ಅಲ್ಲಿ ಕೆಲಸಕ್ಕೆ ಅಂತ ಸೇರೋದು ಪಾಪ ನಾರ್ತ್ ಈಸ್ಟ್ ಅವರೇ ಜಾಸ್ತಿ ಯೂಶುವಲಿ. ಸೊ ಅಂಥವ್ರನ್ನ ಹುಡುಕಿ ಅವ್ರಿಗೆ ಟ್ರೈನ್ ಮಾಡಿ ಅಲ್ಲಿ ಹೋಗಿ ಕೆಲ್ಸಕ್ಕೆ ಸೇರ್ಕೋ, ಆಮೇಲೆ ಇವ್ರದ್ದೇ ಒಬ್ಬ ಕಸ್ಟಮರ್ನ ಕರೆಸ್ಬಿಟ್ಟು ಅವ್ರದ್ದು ಒಂದು ಅಶ್ಲೀಲವಾಗಿರುವಂತಹ ವಿಡಿಯೋವನ್ನ ಇವರೇ ಶೂಟ್ ಮಾಡಿ ಆಮೇಲೆ ಅವರಿಗೆ ಧಮಕಿ ಹಾಕೋದು. ಇವಾಗ ಕೊಟ್ಟಿಲ್ಲ ಅಂತಂದ್ರೆ ತಿಂಗಳಿಗೆ, ಅಂದ್ರೆ ಹಫ್ತಾ ವಸೂಲಿ ತರ ಇದು, ತಿಂಗಳಿಗೆ 20,000 ಬಂದ್ಬಿಡ್ಬೇಕು, 30,000 ಬಂದ್ಬಿಡ್ಬೇಕು ಅಂತ ಹೇಳೋದಂತೆ. ಅಂದ್ರೆ ಒಂದು ಮಾಧ್ಯಮ ಅನ್ನೋದನ್ನ, ಅದರ ಐಡೆಂಟಿಟಿ ಕಾರ್ಡ್ ಅನ್ನೋದನ್ನ ಜನ ಎಷ್ಟು ಕೆಟ್ಟದಾಗಿ ಬಳಸ್ಕೊಳ್ಬಹುದು. ಅದು ಕೂಡ ಮಾಧ್ಯಮದಲ್ಲಿ ಇದ್ದು ಕೆಲಸ ಮಾಡಿರೋರೆ. ಇಂಥದ್ದಿರತ್ತಲ್ವಾ, ದಿಸ್ ಇಸ್ ಅನ್ಎಕ್ಸೆಪ್ಟೇಬಲ್. ಯಾಕೆ ಅಂತಂದ್ರೆ ಒಬ್ಬ ಸೋ ಕಾಲ್ಡ್ ಪತ್ರಕರ್ತ, ನಾನು ಪತ್ರಕರ್ತ ಅಂತ ಆಕೆಯನ್ನ ಕರೆಯೋಕೆ ಇಷ್ಟಪಡೋದೇ ಇಲ್ಲ. ಯಾಕೆ ಅಂತಂದ್ರೆ ನನ್ನ ಪ್ರಕಾರ, ನಾನು ಕೂಡ ಜರ್ನಲಿಸಮ್ನ ಸ್ಟೂಡೆಂಟ್ ಅಲ್ಲ, ಆದ್ರೆ ಜರ್ನಲಿಸಮ್ಗೆ ಬಂದ್ಮೇಲೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ನೀವು ಅಳಿಬೇಕು ಅಂತಂದ್ರೆ ಜರ್ನಲಿಸ್ಟ್ ಆಗ್ಬೇಕು ಅಂತಾನೆ ಇಲ್ಲ, ನಿಮ್ಗೆ ಜರ್ನಲಿಸಮ್ನ ಬ್ಯಾಕ್ ಗ್ರೌಂಡ್ ಇರಬೇಕು ಅಂತಾನೆ ಇಲ್ಲ. ಕಾಮನ್ ಸೆನ್ಸ್ ಇದ್ರೆ ಸಾಕಾಗತ್ತೆ. ಒಂದು ದೇಶದ ಉತ್ತಮ ನಾಗರಿಕನಾಗಿ ಯಾವುದು ಸರಿ ಯಾವುದು ತಪ್ಪು, ಯಾವುದು ಮಾರಲ್ ವ್ಯಾಲ್ಯೂಸ್, ಯಾವುದು ಇಮ್ಮಾರಲ್, ಯಾವುದು ಲೀಗಲ್, ಯಾವುದು ಇಲ್ಲೀಗಲ್, ಇದು ಪ್ರತಿಯೊಬ್ಬ ವ್ಯಕ್ತಿಗೆ ಇರಬೇಕಾದ್ದು, ಪ್ರತಿಯೊಬ್ಬ ನಾಗರಿಕನಿಗೆ ಇರಬೇಕಾದ್ದು, ಪ್ರತಿಯೊಬ್ಬ ಮನುಷ್ಯ ಅಂತ ಹೇಳ್ತೀವಲ್ವಾ ಅವನಿಗೆ ಇರಬೇಕಾಗಿದ್ದು. ಜರ್ನಲಿಸ್ಟ್ ಯಾವಾಗ ಕರಿಬಹುದು ಆ ಮನುಷ್ಯನನ್ನ ಅಂತಂದ್ರೆ, ನಾನು ಏನನ್ನ ಹೇಳ್ತೀನಿ, ನನಗೆ ಯಾವುದು ಸರಿ ಅಂತ ಅನಿಸುತ್ತೆ ಅದನ್ನ ನಾನು ಈಗಾಗಲೇ ನನ್ನ ಜೀವನದಲ್ಲಿ ಪರಿಪಾಲನೆ ಮಾಡುವಂತಹ ಹ್ಯಾಬಿಟ್ ಅನ್ನ ಇಟ್ಕೊಂಡಿರ್ಬೇಕು. ಒಂದು ಮಾತು ಬರುತ್ತೆ, ಈ ಜರ್ನಲಿಸ್ಟ್ ಯಾರಪ್ಪ ಅಂತಂದ್ರೆ ಹಿ ಈಸ್ ಅ ಟೀಚರ್ ಟು ದ ಸೊಸೈಟಿ. ಅಂದ್ರೆ ಸಮಾಜಕ್ಕೆ ಶಿಕ್ಷಕನಾಗಿ ಕೆಲಸ ಮಾಡುವಂತಹ ಮಹತ್ತರದ ಜವಾಬ್ದಾರಿ ಒಬ್ಬ ಪತ್ರಕರ್ತನದ್ದಾಗಿರುತ್ತೆ. ಅಂದ್ರೆ ಗುರುವಿನ ಸ್ಥಾನವನ್ನ ಕೊಟ್ಟು ಹೇಳ್ತಾರೆ ಅಂತಂದ್ರೆ ಗುರು ಹೇಗಿರ್ಬೇಕು, 100 ಜನರನ್ನ ತಿದ್ದಿ ಬುದ್ಧಿ ಹೇಳುವ ಹಾಗೆ ಇರಬೇಕು, ಒಂದು ಕ್ಷಮಿಸುವ ಮನೋಭಾವನೆ ಇರಬೇಕು, ಯಾರು ತಪ್ಪು ಮಾಡ್ತಾರೆ ಅದನ್ನ ಹೈಲೈಟ್ ಮಾಡ್ಬೇಕು, ಅವರು ತಿದ್ದುಕೊಂಡ್ರೆ ಅದನ್ನ ಶ್ಲಾಘನೆ ಕೂಡ ಮಾಡ್ಬೇಕು. ಯಾಕೆಂತಂದ್ರೆ ಅಲ್ಲಿ ತಿದ್ದುಕೊಂಡಿರೋರು ಮತ್ಯಾರು ಅಲ್ಲ, ಆ ಸಮಾಜದಲ್ಲಿ ಇರುವಂತಹ ನಾಗರಿಕರು. ಅದರಿಂದ ನಮ್ಮ ಇಡೀ ಸಮಾಜಕ್ಕೆ ಲಾಭ ಉಂಟಾಗತ್ತೆ. ಇಂತಹ ಒಂದು ಮಹತ್ತರದ ಜವಾಬ್ದಾರಿ ಅನ್ನೋದು, ಇಂತಹ ಒಂದು ಶ್ರೇಷ್ಠ ಕೆಲಸ. ಎಷ್ಟೋ ಜನ ಈ ಜರ್ನಲಿಸಮ್ ಅನ್ನೋದೇನಿರುತ್ತಲ್ವಾ ಅವರ ಪ್ಯಾಷನ್ಗೋಸ್ಕರ ಮಾಡ್ತಾ ಇರ್ತಾರೆ, ಇನ್ಕ್ಲೂಡಿಂಗ್ ಮೀ. ಇದರಿಂದ ಏನೋ ಭಯಂಕರ ದುಡ್ಡು ಬಂದ್ಬಿಡತ್ತೆ, ಭಯಂಕರ ಹೆಸರು ಬಂದ್ಬಿಟ್ಟಿರುತ್ತೆ ಅಂತ ಯಾರಿಗ ಇಷ್ಟ ಆಗತ್ತೆ ಒಬ್ರು ಮಾತಾಡೋದು, ಅದು ಡೆಫಿನೆಟ್ಲಿ ಒಂದು ಮನಿ ಫ್ಲೋ ಇರಬಹುದು, ಒಂದು ಪಾಪ್ಯುಲಾರಿಟಿ ಫ್ಲೋ ಇರಬಹುದು, ಅದನ್ನ ತಂದು ಕೊಡುತ್ತೆ. ಆದ್ರೆ ಪ್ರಯಾರಿಟಿ ಅದಲ್ಲ, ಇದು ಸೈಡ್ ಎಫೆಕ್ಟ್ ಅಂತ ತಗೋಬಹುದು. ಅಂದ್ರೆ ನಾನು ಒಂದು ಕೆಲಸ ಮಾಡ್ತಾ ಇದ್ದೀನಿ, ಅದಕ್ಕೆ ಇಂಟ್ರೆಸ್ಟ್ ಅನ್ನೋ ರೀತಿಯಲ್ಲಿ ಏನೋ ಒಂದು ನನ್ನ ಅಸಲಿನ ಜೊತೆ ಬಂದು ಸೇರ್ತಾ ಇರೋದೇ ವಿನಃ ಅಂತ ಒಂದು ಮಹತ್
ಎತ್ತರದ ಅಂತಹ ಒಂದು ಸಮಾಜವನ್ನ ಬದಲಾವಣೆ ಮಾಡುವಂತಹ ತಾಕತ್ತಿರುವಂತಹ ಕೆಲಸ ಮಾಡಬೇಕಾಗಿರೋರು ಸಮಾಜವನ್ನ ಹಾಳು ಮಾಡುವಂತಹ ಕೆಲಸ ಮಾಡ್ತಾರೆ ಅಂತಂದ್ರೆ ಅಂಥವರನ್ನ ಯಾರು ಕೂಡ ಪತ್ರಕರ್ತರು ಅಂತ ಒಪ್ಕೋಬಾರ್ದು. ಹಾಗೆ ಯಾವುದೇ ಮೀಡಿಯಾ ಹೌಸ್ ಅಂತ ಹೇಳ್ಕೊಂಡು ಯಾರಾದ್ರೂ ಈಗ ನಿಮ್ಗೆ ಫೇಕ್ ಮೀಡಿಯಾ ID ಕಾರ್ಡ್ ಅನ್ನ ಮಾಡೋದು ಯಾರು ಬೇಕಾದ್ರೂ ಮಾಡಬಹುದು. ಡೀಪ್ ಫೇಕೇ ಮಾಡ್ತಾರಂತೆ, ಒಂದು ಫೇಕ್ ID ಕಾರ್ಡ್ ಕ್ರಿಯೇಟ್ ಮಾಡಕ್ಕಾಗಲ್ವಾ? ಬಟ್ ನಮ್ಮ ಸಾಮಾನ್ಯ ಜನರ ಮನಸ್ಥಿತಿ ಅನ್ನೋದೇನಿರುತ್ತೆ ಅಲ್ವಾ, ಮೀಡಿಯಾ ಅಂದ ತಕ್ಷಣ ಒಂದ್ಸತಿ ಭಯ ಬೀಳ್ತಾರೆ. ಮೀಡಿಯಾದಲ್ಲಿ ಕೆಲಸ ಮಾಡ್ತಾರೆ ಅಂದ ತಕ್ಷಣನೇ ಒಂದು ರೀತಿಯಲ್ಲಿ ಏನೋ ಇವ್ರ ಹತ್ರ ಏನೋ ತುಂಬಾ ಪವರ್ ಇರುತ್ತೆ, ನಮ್ಮ ಹತ್ರ ಆಗ್ದೋಗ. ಮೀಡಿಯಾ ಹತ್ರ ಪವರ್ ಇದೆ, ಅದರಲ್ಲಿ ದೂಸರಾ ಮಾತಿಲ್ಲ. ಯಾಕೆಂತಂದ್ರೆ ಮೀಡಿಯಾವನ್ನ ಪ್ರಜಾಪ್ರಭುತ್ವ ವ್ಯವಸ್ಥೆಯ 4ನೇ ಸ್ತಂಭ ಅಂತ ಕರಿತೀವಿ. ದ 4th ಪಿಲ್ಲರ್ ಆಫ್ ಡೆಮಾಕ್ರಸಿ ಈಸ್ ಮೀಡಿಯಾ. ಎಲ್ಲರನ್ನ ಕ್ವೆಶ್ಚನ್ ಮಾಡುವಂತಹ, ಎಲ್ಲವನ್ನ ಸರಿಪಡಿಸುವಂತಹ ಒಂದು ದೊಡ್ಡ ಗಟ್ಟಿ ಧ್ವನಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೆ ಅಂತಂದ್ರೆ ಅದು ಮೀಡಿಯಾಗೆ. ಮೀಡಿಯಾ ಸರಿಯಾಗಿ ಇತ್ತು ಅಂತಂದ್ರೆ ಒಂದು ದೇಶ ಎಷ್ಟು ಸುಭದ್ರವಾಗಿ ಇರುತ್ತೆ, ಎಷ್ಟು ಉನ್ನತಿ ಕಡೆ ಹೋಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದ್ರ ಜೊತೆ ಅದೇ ಮೀಡಿಯಾ ಯಾವುದಾದ್ರೂ ಒಂದು ಗೌರ್ಮೆಂಟ್ನ ಮುಖವಾಣಿ ಆಯ್ತು ಅಥವಾ ಯಾವುದೋ ಒಂದು ಸ್ಟೇಟ್ಮೆಂಟ್ಗೆ ಜೋತ್ ಬಿತ್ತು, ಇಂಥ ಕೆಲವೊಂದಷ್ಟು ದಂಧೆಗೆ ಇಳಿತು ಅಂತಂದ್ರೆ, ಬಿಸ್ನೆಸ್ಗೆ ಇಳಿತು ಅಂತಂದ್ರೆ ಸಮಾಜ ಹಾಳು ಆಗಕ್ಕೆ ಮೀಡಿಯಾನೇ ಕಾರಣ ಆಗತ್ತೆ. ಯಾಕೆ ಅಂತಂದ್ರೆ ನರೇಷನ್ ಬಿಲ್ಡಿಂಗ್ ಅಂತ ಇರುತ್ತೆ. ನನ್ನ ಒಂದು ಪ್ರೀವಿಯಸ್ ಎಪಿಸೋಡ್ ನಲ್ಲಿ ಹೇಳಿದ್ದೆ, ನರೇಷನ್ ಬಿಲ್ಡಿಂಗ್ ಅಂತಂದ್ರೆ ಒಬ್ರು ಒಪಿನಿಯನ್ ಅನ್ನ ಹೇಳಿದ್ರು ಜರ್ನಲಿಸ್ಟ್ ಅಂತಂದ್ರೆ ಅವರು ಯಾವುದೋ ಒಂದು ಪಾರ್ಟಿಯ ಮುಖವಾಣಿ ಅಲ್ಲ, ಅಥವಾ ಯಾರೋ ಒಂದು ರಾಜಕೀಯ ಪಕ್ಷದ ವಕ್ತಾರರು ಅಲ್ಲ. ಯಾವುದು ಸರಿ ಇದೆ ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಪೊಲಿಟಿಕಲ್ ಸ್ಟ್ಯಾಂಡ್ ಅದನ್ನ ಹೇಳಬೇಕು. ಹಾಗೆ ಯಾವುದಾದ್ರೂ ತಪ್ಪಿತ್ತು ಅಂತಂದ್ರೆ, ಅದರಿಂದ ಸಮಾಜಕ್ಕೆ ಹಾನಿ ಉಂಟಾಗತ್ತೆ ಅಂತಂದ್ರೆ ಅದನ್ನ ಓಪನ್ ಆಗಿ, ಯಾವುದೇ ನ್ಯೂಟ್ರಲ್ ಗ್ರೌಂಡ್ಸ್ ಇಲ್ಲ, ಹಿಂಗಾಯ್ತಂತೆ, ಇಲ್ಲಿ ಹಿಂಗ್ ನಡೀತಂತೆ, ಇವ್ರು ಹೀಗಂತ, ದಿಸ್ ಇಸ್ ನಾಟ್ ನ್ಯೂಸ್. ಅದೇ ನ್ಯೂಸ್ ಅನ್ನೋದಿತ್ತು ಅಂತಂದ್ರೆ ಇವತ್ತು ಡಿಜಿಟಲ್ ಮೀಡಿಯಾ ಅನ್ನುವಂಥದ್ದು ಇವಾಲ್ವ್ ಆಗ್ತೇ ಇರ್ಲಿಲ್ಲ. ಅದನ್ನೇ ನರೇಷನ್ ಬಿಲ್ಡಿಂಗ್ ಅಂತ ಹೇಳೋದು. ನಾನು ನನ್ನ ಈ ನ್ಯೂಸೆನ್ಸ್ ನ ಡಿಸ್ಕ್ರಿಪ್ಷನ್ ನಲ್ಲಿ ಕೂಡ ಹಾಗೆ ಕೊಟ್ಟಿದ್ದೀನಿ. ನಾನು ಹೇಳುವಂತಹ ಮಾತು ನ್ಯೂಸ್ನ ಜೊತೆಗೆ ನನ್ನ ಆಲೋಚನಾ ಶಕ್ತಿ, ನನ್ನ ಮೆಚುರಿಟಿ, ನನ್ನ ಎಕ್ಸ್ಪೀರಿಯನ್ಸ್, ನನ್ನ ಸುತ್ತಮುತ್ತಲು ಇರುವಂತಹ ವ್ಯಕ್ತಿಗಳ ಪಾಯಿಂಟ್ ಆಫ್ ಒಪಿನಿಯನ್ ಜೊತೆಗೆ ಒಂದು ಇಂಟ್ಯೂಷನ್ ಅನ್ನೋದು ಕೂಡ ಇರುತ್ತೆ. ಇದು ಎಲ್ಲದರ ಕಾಂಬಿನೇಷನ್ ಆಗಿ ಒಂದು ಒಳ್ಳೆ ಉದ್ದೇಶದಿಂದ ನಾನು ಮಾತಾಡ್ತಿರ್ತೀನಿ. ಇದು ನನ್ನ ಪ್ರಕಾರ ಒಬ್ಬ ಜರ್ನಲಿಸ್ಟ್ ಆಗಿ ಮಾಡಬೇಕಾಗಿರುವಂತಹ ಕೆಲಸ. ದಿಸ್ ಇಸ್ ದ ಓನ್ಲಿ ರೆಸ್ಪಾನ್ಸಿಬಿಲಿಟಿ ಅಂಡ್ ದಿಸ್ ಇಸ್ ದ ಮಸ್ಟ್ ರೆಸ್ಪಾನ್ಸಿಬಿಲಿಟಿ. ಇದು ಇರಲೇಬೇಕು ಪ್ರತಿಯೊಬ್ಬ ಜರ್ನಲಿಸ್ಟ್ ಅಲ್ಲಿ. ಅದನ್ನ ಬಿಟ್ಟು ಒಂದು ನ್ಯೂಸ್ ಅನ್ನ ಸೆನ್ಸೇಷನಲೈಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕೆಟ್ಟದಾಗಿರೋ ಸ್ಲಗ್ ಅನ್ನ ಹಾಕೋದು, ಇಡೀ ಕರ್ನಾಟಕ ರಾಜ್ಯವೇ ಖುಷಿ ಪಡುವಂತಹ ಸಂಗತಿ ಅನ್ನುವಂತಹ ಟಾಪ್ ಬ್ಯಾಂಡ್ ಅನ್ನ ಹಾಕೋದು, ಅದನ್ನ ಕೆಟ್ಟದಾಗಿರುವಂತಹ ವಾಯ್ಸ್ ಅಲ್ಲಿ ಕಿರ್ಚ್ಕೊಂಡು ಹೇಳೋದು. ಹೇಳುವ ಮಾತಲ್ಲಿ ತೂಕ ಇರಬೇಕೇ ವಿನಃ ಆರ್ಭಟ, ಆವೇಶ, ಕಿರುಚಾಟ, ಹೋರಾಟ ಅವಶ್ಯಕತೆ ಇಲ್ಲ. ನಿಮ್ಮ ಮಾತಿನಲ್ಲಿ ಗಟ್ಟಿತನ ಇತ್ತು, ಸತ್ಯ ಇತ್ತು ಅಂತಂದ್ರೆ ಹೇಳುವ ಆ ಟೋನ್ ಇರುತ್ತಲ್ವಾ, ಲೋ ಇದ್ರೂ ಪರವಾಗಿಲ್ಲ, ಅದು ಜನರ ಹೃದಯವನ್ನ ಮುಟ್ಟುತ್ತೆ. ನಾನು ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಇದ್ದಾಗ್ಲೂ ನನ್ಗಿದ್ರ ಲಾಜಿಕ್ ಅರ್ಥ ಆಗಿಲ್ಲ. ಸುಮ್ಮನೆ ಕಿರ್ಚೋದು, ಕೂಗೋದು, ಅಂದ್ರೆ ಅಟೆನ್ಷನ್ ಗ್ರಾಬ್ ಮಾಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ವಿಚಿತ್ರವಾಗಿರುವಂತಹ BGM, ಅದಕ್ಕೆ ಆ BGM ಕೇಳದೋ ಇರೋ ರೀತಿಯಲ್ಲಿ ಆಂಕರ್ ಹತ್ರ ಕೂಗಿ ಅಂತ ಹೇಳ್ತಾರೆ. ಆಂಕರ್ ಕೂಗ್ತಾ ಇರೋದಲ್ಲ ಎಷ್ಟೋ ಸಂದರ್ಭದಲ್ಲಿ. ಲೆಟ್ ಮಿ ಟೆಲ್ ಯು, ನಿಮಗೆ ಯಾವ ಆಂಕರ್ ಅನ್ನ ನೀವು ಕೆಲವು ಸತಿ ಹೇಟ್ ಮಾಡ್ತೀರಾ, ಬಫೂನ್ ಅಂತ ಕನ್ಸಿಡರ್ ಮಾಡ್ತೀರಾ, ಇವ್ರಿಗೆ ಏನ್ ಗೊತ್ತಿದೆ ಅಂತ ಅನ್ಕೊಳ್ತೀರಾ. ಅವರು ಜಸ್ಟ್ ನ್ಯೂಸ್ ಪ್ರೆಸೆಂಟರ್ ಆಗಿರ್ತಾರೆ. ಅವರಿಗೆ ಅವರ ಒಪಿನಿಯನ್ ಅನ್ನ ಹೇಳೋಕೆ, ಅವರ ನರೇಷನ್ ಬಿಲ್ಡ್ ಮಾಡೋದಕ್ಕೆ, ಒಂದನ್ನ ಅನಲೈಸ್ ಮಾಡಿ ಹೇಳೋದಕ್ಕೆ ಅಲ್ಲಿ ಸ್ವಾತಂತ್ರ್ಯವೇ ಇರೋದಿಲ್ಲ ಎಷ್ಟೋ ಸಂದರ್ಭದಲ್ಲಿ. ಅಂಡ್ ದಿಸ್ ವಾಸ್ ಒನ್ ಆಫ್ ಮೇನ್ ರೀಸನ್ಸ್ ಫಾರ್ ಮೀ ಟು ಕ್ವಿಟ್ ಮೇನ್ ಸ್ಟ್ರೀಮ್ ಮೀಡಿಯಾ. ಸುಮ್ಮನೆ ಕಿರ್ಚೋದು, ಕೂಗೋದು, ನಾವು ಹೇಳಿದ್ದೇ ಸರಿ, ನಮ್ಮಲ್ಲೇ ಮೊದಲು ಎಕ್ಸ್ಕ್ಲೂಸಿವ್ ಅನ್ನೋ ಬ್ಯಾಂಡ್ ಅನ್ನ ಹಾಕೊಳ್ಳೋದು. ಅಲ್ಟಿಮೇಟ್ಲಿ ಈ ಮೀಡಿಯಾದಲ್ಲಿ ಕೆಲಸ ಮಾಡೋರಿಗೆ ದುಡ್ಡು ಕೊಡ್ಬೇಕಾಗತ್ತೆ, ಸ್ಯಾಲ್ರಿ ಕೊಡ್ಬೇಕಾಗಿರುತ್ತೆ. ಆ ಕಾರಣದಿಂದ ಒಂದು ಬಿಸ್ನೆಸ್ ಅನ್ನೋದು ಅದರ ಸುತ್ತ ಬೆಳೆದಿರುತ್ತೆ. ದ್ಯಾರ್ ಇಸ್ ನಥಿಂಗ್ ರಾಂಗ್ ಇನ್ ದ್ಯಾಟ್. ಅದು ಕೂಡ ಒಂದು ವ್ಯವಸ್ಥಿತವಾಗಿರುವಂತಹ ಬಿಸ್ನೆಸ್ ಕೇಂದ್ರ, ಅದರಲ್ಲಿ ತಪ್ಪಿಲ್ಲ. ಆದ್ರೆ ಒಂದಷ್ಟು ಎಥಿಕ್ಸ್ ಇರಬೇಕು. ಬಿಸ್ನೆಸ್ ಎಥಿಕ್ಸ್ ನಲ್ಲಿ ಏನೇನ್ ಮಾಡಬೇಕು, ಏನೇನ್ ಮಾಡಬಾರ್ದು, ಯಾವ ವ್ಯಕ್ತಿಯ ವ್ಯಕ್ತಿತ್ವವನ್ನ ನಾವು ಅನಲೈಸ್ ಮಾಡಬೇಕು, ಅದನ್ನ ಹೊರತು ಆ ವ್ಯಕ್ತಿಗತ ವಿಚಾರವನ್ನ ಸೆನ್ಸೇಷನಲೈಸ್ ಮಾಡೋದು, ತೀರಾ ವ್ಯಕ್ತಿಗತ ವಿಚಾರವನ್ನ ಅಥವಾ ಅವ್ರನ್ನ
ಅಂದ್ರೆ ಆ ವಿಚಾರ ಗೊತ್ತಿದ್ದು ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡೋದು, ಅದರಿಂದ ದುಡ್ಡು ಮಾಡ್ಕೊಳ್ಳೋದು, ಸ್ಟಿಂಗ್ ಆಪರೇಷನ್ ಮಾಡೋದು, ನಾಳೆ 7 ಗಂಟೆಗೆ ಇದನ್ನ ಹಾಕ್ತೀವಿ ಅಂತ ಹೇಳೋದು, ಅಷ್ಟೊದ್ರೊಳಗಡೆ ಡೀಲ್ ಆಗ್ಬಿಟ್ಟಿರತ್ತೆ, ಆಮೇಲೆ ಆ ಸ್ಟಿಂಗ್ ಆಪರೇಷನ್ ಹೊರಗಡೆನೆ ಬರೋದಿಲ್ಲ. ಇಂಥದ್ದೆಲ್ಲ ನಡೆಯುತ್ತೆ ಅಂತಂದ್ರೆ ಅಂಥವರನ್ನ ಹಾಗೂ ಅಂಥದ್ದನ್ನ ಯಾರು ಮಾಡ್ತಾರೆ ಅಂದ್ರೆ ಈ ಮ್ಯಾನೇಜಿಂಗ್ ಡೈರೆಕ್ಟರ್ ಲೆವೆಲ್ ಅಲ್ಲಿ, ಸಿಇಒ ಲೆವೆಲ್ ಅಲ್ಲಿ ಇದ್ಬಿಟ್ಟು ಇಂಥ ಕಚ್ಚಡ ಕೆಲಸ ಮಾಡ್ತಾ ಇರ್ತಾರಲ್ವಾ ಮಾಧ್ಯಮ ಅನ್ನೋ ಅಡಾಸಿಟಿಯಲ್ಲಿ, ಅಂಥವ್ರೆಲ್ರೂ ಜನ ಗುರುತಿಸ್ಬೇಕು. ಹಾಗೆ ಇಂಥವರು ಪತ್ರಕರ್ತರಲ್ಲ, ಅಂಥವರನ್ನ ಬಹಿಷ್ಕಾರದಲ್ಲಿ ಇಟ್ಟು ಮಾತಾಡ್ಬೇಕು. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಕೆಲವೊಂದಷ್ಟು ಜನ ಸುಮ್ನೆ ಈ ಹಿಂದುತ್ವ ಅನ್ನೋದ್ರ ಮುಖವಾಡವನ್ನ ಹಾಕೊಂಡಿರ್ತಾರೆ, ಸುಮ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಹಿಂದುತ್ವ ಮತ್ತೊಂದು ಮರದೊಂದು ಹಿಂಗಿದ್ದೆಲ್ಲ ಭಾಷಣ ಬಿಗಿತಾ ಇದ್ದಾರೆ. ಬಟ್ ಅವರ ಮನಸ್ಸಿನಲ್ಲಿ, ಅವರ ನಿಜವಾದ ಜೀವನದಲ್ಲಿ ಎಂತ ಕಚ್ಚಡ ಇರ್ತಾರೆ ಅಂತಂದ್ರೆ ಅಂಥವರನ್ನ ನಾವು ಹಿಂದೂ ಅಂತ ಕರಿಬಾರ್ದು, ಅವರನ್ನ ಅದ ವ್ಯಾಪ್ತಿಯ ಆಚೆಗಿಟ್ಟು ಮಾತಾಡಿಸ್ಬೇಕು. ಹಾಗೆ ಈ ದಿವ್ಯಾ ವಸಂತ ಹಾಗೂ ಇಂಥ ಬೇರೆ ಯಾರೆಲ್ಲ ಪತ್ರಕರ್ತರು ಅಂತ ಹಣೆ ಬರಹ ಇಟ್ಕೊಂಡು ಓಡಾಡ್ತಾ ಇರ್ತಾರೆ, ಮತ್ತೇನು ಯೋಗ್ಯತೆ ಇರೋದಿಲ್ಲ ಅವ್ರಿಗೆ ಮತ್ತೇನು ಅಂದ್ರೆ ಬೇಸಿಕ್ ನಾಲೆಜ್ ಕೂಡ ಇರೋದಿಲ್ಲ, ಒಂದು ವಾಯ್ಸ್ ಕಲ್ಚರಿಂಗ್ ಕೂಡ ಇರೋದಿಲ್ಲ. ಯಾವ ಟೋನಲ್ಲಿ ಮಾತಾಡ್ಬೇಕು? ಒಂದು ಇಡೀ ಕರ್ನಾಟಕದ ಜನತೆ ನಿಮ್ಮನ್ನ ಒಂದು ಕ್ಯಾಮ್ರಾ ಲೆನ್ಸ್ ನ ಮೂಲಕ ನೋಡ್ತಾ ಇರ್ಬೇಕಿದ್ರೆ ಯಾವ ಟೋನಲ್ಲಿ ಮಾತಾಡ್ಬೇಕು? ಬೆಳಗ್ಗೆ ಎದ್ರೆ ಕಿರ್ಚ್ಕೊಂಡು ನ್ಯೂಸ್ ಹೇಳೋದು ಏನ್ ಅವಶ್ಯಕತೆ ಇದೆ? ನಿಮ್ಮ ಏನ್ ಸ್ಟ್ಯಾಂಡ್ ಇದೆ, ನಿಮ್ಮ ಏನ್ ವಾಯ್ಸ್ ಮಾಡ್ಯುಲೇಷನ್ ಇದೆ, ಅದನ್ನ ಬೇರೆಯವರ ಹೃದಯಕ್ಕೆ ಮುಟ್ಟುವ ಹಾಗೆ, ಅವರ ತಲೆ ಒಳಗಡೆ ಹೋಗಿ ಅರ್ಥ ಆಗೋ ಹಾಗೆ ಮಾತಾಡ್ಬೇಕೆ ವಿನಃ ಕಿವಿ ಮುಚ್ಕೊಳ್ಳೋ ತರದಲ್ಲಿ ಮಾತಾಡೋದಲ್ಲ. ಹಾಗೆ ಎಕ್ಸಾಜುರೇಷನ್ ಮಾಡೋದು, ವೈರಲ್ ಆಗ್ಬೇಕು, ರೀಚ್ ಬೇಕು ಅನ್ನೋ ಕಾರಣಕ್ಕೋಸ್ಕರ ಕೆಟ್ಟದಾಗಿರುವಂತಹ ಸ್ಲಗ್ಸ್, ಕೆಟ್ಟದಾಗಿರುವಂತಹ ಟಾಪ್ ಬ್ಯಾಂಡ್ಸ್, ಹಿಂಗಿದ್ದೆಲ್ಲ ಮಾಡೋದಿರತ್ತಲ್ವಾ. ಇಂಥದ್ದನ್ನ ಜರ್ನಲಿಸ್ಟ್ಸ್ ಆರ್ ಜರ್ನಲಿಸಂ ಅಂತ ಕರಿಬಾರ್ದು. ಅಂಥವ್ರನ್ನ ಆ ವ್ಯಾಪ್ತಿಯ ಹೊರಗಡೆ ಇಟ್ಟು ಮಾತಾಡಬೇಕು. ಯಾರು ಜರ್ನಲಿಸ್ಟ್ ಅಂತಂದ್ರೆ ಹಿ ಈಸ್ ಆರ್ ಶಿ ಈಸ್ ಅ ಸೋಷಿಯಲ್ ಟೀಚರ್. ನಮ್ಮ ಮುಂದಿನ ಏನು ಪೀಳಿಗೆ ಅನ್ನೋದಿರತ್ತಲ್ವಾ, ಈ ಪೀಳಿಗೆಗೆ ದೊಡ್ಡ ಮಟ್ಟದಲ್ಲಿ ಇವಾಗ ಎಜುಕೇಶನ್ ಅನ್ನೋದು ಹೋಗ್ತಾ ಇರೋದು ಸೋಷಿಯಲ್ ಮೀಡಿಯಾದ ಮೂಲಕವೇ. ಅದು ಹಿಸ್ಟ್ರಿ ಇರಬಹುದು, ಪಾಲಿಟಿಕ್ಸ್ ಇರಬಹುದು, ಸ್ಟೋರಿ ಟೆಲ್ಲಿಂಗ್ ಇರಬಹುದು, ನರೇಷನ್ ಇರಬಹುದು, ಎನಿಥಿಂಗ್ ಅಂಡ್ ಎವ್ರಿಥಿಂಗ್. ಹಂಗಿರುವಾಗ ಪ್ರತಿಯೊಬ್ಬ ವ್ಯಕ್ತಿನೂ ಅವರು ಜರ್ನಲಿಸ್ಟ್ ಅಂತ ಕರ್ಕೊಳ್ತಾ ಇರುವಂತ ಈ ಒಂದು ಸಂದರ್ಭದಲ್ಲಿ ನಾವು ಕೂಡ ಸ್ವಲ್ಪ ಆಲೋಚನೆ ಮಾಡಬೇಕು. ಯಾವ ಮೀಡಿಯಾವನ್ನ ಕೇಳಿಸ್ಕೊಳ್ತಾ ಇದ್ದೀವಿ, ಯಾವ ಜರ್ನಲಿಸ್ಟ್ ಅನ್ನ ಕೇಳಿಸ್ಕೊಳ್ತಾ ಇದ್ದೀವಿ, ಅದ್ರ ಆ ನರೇಷನ್ ಕೊಡ್ತಾ ಇದಾರಲ್ವಾ, ಅದರ ಉದ್ದೇಶ ಏನು? ಅದು ಎರಡೂ ಕಡೆ ಅಂದ್ರೆ ರೈಟ್ ವಿಂಗ್ ಇರಬಹುದು, ಲೆಫ್ಟ್ ವಿಂಗ್ ಇರಬಹುದು, ನ್ಯೂಟ್ರಲ್ ಗ್ರೌಂಡ್ಸ್ ಅಲ್ಲಿ ಯಾವತ್ತೂ ಇರಬಹುದು. ಯಾವುದು ಸರಿ ಯಾವುದು ತಪ್ಪು ಅನ್ನೋದಕ್ಕೆ ಕೆಲವೊಂದು ವಿಚಾರದಲ್ಲಿ ಕ್ಲಾರಿಟಿ ಇರಬೇಕಾಗತ್ತೆ. ಎಲ್ಲವೂ ಕೂಡ ವೈಟ್ ಅಂಡ್ ಬ್ಲ್ಯಾಕ್ ಅಲ್ಲಿ ಇರೋದಿಲ್ಲ, ನಾನು ಒಪ್ಕೊಳ್ತೀನಿ. ಆದ್ರೆ ಕೆಲವೊಂದಷ್ಟು ವಿಚಾರದಲ್ಲಿ, ಫಾರ್ ಎಕ್ಸಾಂಪಲ್ ವೆನ್ ಇಟ್ ಕಮ್ಸ್ ಟು ಮ್ಯಾಟರ್ ಆಫ್ ಕಂಟ್ರಿ, ದರ್ ಇಸ್ ನೋ ವೈಟ್ ಅಂಡ್ ಬ್ಲ್ಯಾಕ್. ಯು ಶುಡ್ ಸ್ಟ್ಯಾಂಡ್ ಇನ್ ರೈಟ್ ಸ್ಟ್ಯಾಂಡ್. ಅದನ್ನ ನಾನು ಮಧ್ಯದಲ್ಲಿ ನಿಂತ್ಕೊಳ್ತೀನಿ, ಇಂಥದ್ದು ನಡೆಯೋದಿಲ್ಲ. ಕೆಲವೊಂದಷ್ಟು ಸಬ್ಜೆಕ್ಟ್ ಆಗಿರುತ್ತೆ, ಕೆಲವೊಂದಷ್ಟು ಟಾಪಿಕ್ ಆಗಿರುತ್ತೆ. ಯು ಹ್ಯಾವ್ ಟು ಹ್ಯಾವ್ ಅ ವೆರಿ ಡಿಸ್ಟಿಂಕ್ಟ್ ಸ್ಟ್ರಾಂಗ್ ಸ್ಟ್ಯಾಂಡ್. ಇದನ್ನ ಯಾರು ಹೇಳ್ತಾರೆ, ಅವರ ಉದ್ದೇಶ ಏನು, ಹಾಗೆ ಅವರ ಬ್ಯಾಕಪ್ ಏನು, ಯಾವ ಉದ್ದೇಶದಿಂದ ಅವರು ಇಂಥ ಮಾತನ್ನ ಆಡ್ತಾರೆ, ಇದೆಲ್ಲವನ್ನ ನಾವು ಕೇವಲ ನೀವು ಯಾವುದೇ ಪೊಲಿಟಿಕಲ್ ಐಡಿಯಾಲಜಿ ಇರದೇ ಇರಲಿ, ಅದನ್ನ ಬಿಟ್ಟು ಹ್ಯೂಮನ್ ಲೆವೆಲ್ ಅಲ್ಲಿ ಒಂದು ಸಿಟಿಸನ್ ಆಗಿ ಆಲೋಚನೆ ಮಾಡುವಂತ ಅವಶ್ಯಕತೆ ಇವತ್ತಿದೆ. ಯಾಕೆಂತಂದ್ರೆ ನಮ್ಗೆಲ್ರೂ ಕೂಡ ಬೆಳಗ್ಗೆಯಿಂದ ಸಂಜೆವರೆಗೆ ಕೈಯಲ್ಲಿ ಫೋನ್ ಇರುತ್ತೆ. ಆ ಫೋನಲ್ಲಿ ಸಾವಿರಾರು ಕಾಂಟೆಂಟ್ ಇರುತ್ತೆ. ಆ ಪಾಡ್ಕಾಸ್ಟ್ ಅಲ್ಲಿ ಮಾತಾಡೋರು ಅವರ ಕೆಲವೊಂದಷ್ಟು ಸ್ಟೇಟ್ಮೆಂಟ್ ಅನ್ನೋದು ನಮಗೆ ಗೊತ್ತಿಲ್ಲದೆ ನಮ್ಮನ್ನ ಇನ್ಫ್ಲೂಯೆನ್ಸ್ ಮಾಡ್ತಾ ಇರುತ್ತೆ. ಹಾಗೆ ಯಾರ್ಯಾರೆಲ್ಲ ಅಂದ್ರೆ ಅವರ ಲೈಫ್ ಸ್ಟೈಲ್ ಅನ್ನ ನೋಡಿದ್ರೆ ಎಲ್ಲಿಂದ ಬರುತ್ತೆ ಇವರಿಗೆ ಇನ್ಕಮ್ ಅನ್ನೋದೇ ಗೊತ್ತಾಗೋದಿಲ್ಲ. ಕೇಳಿದ್ರೆ ನಾವು ದೇಶ ಸೇವೆ ಮಾಡ್ತೀವಿ, ಧರ್ಮ ಸೇವೆ ಮಾಡ್ತೀವಿ ಅನ್ನೋದನ್ನ ಹೇಳ್ಕೊಂಡು ಓಡಾಡ್ತಿರ್ತಾರೆ. ಆದ್ರೆ ಅವರ ಐಷಾರಾಮಿ ಜೀವನಕ್ಕೆ ಹೆಂಗ್ ಫಂಡ್ ಬರುತ್ತೆ, ಏನು ಅವರ ಸೋರ್ಸ್ ಆಫ್ ಇನ್ಕಮ್ ಅನ್ನೋದನ್ನ ಹೇಳ್ಕೊಳ್ಳೋದು ಇಲ್ಲ. ನನಗೇನು ಬೇಡ, ನನ್ಗೆ ಯಾವುದೇ ಪೊಲಿಟಿಕಲ್ ಇದ್ ಬೇಕಾಗಿಲ್ಲ, ಸಪೋರ್ಟ್ ಬೇಕಾಗಿಲ್ಲ ಅಂತ ಹೇಳ್ಕೊಳ್ತಾರೆ. ಆದ್ರೆ ಅವರಿಗೆಲ್ಲ ಬ್ಯಾಕಪ್ ಇರತ್ತೆ. ಹಾಗಾಗಿ ನೀವು ಯಾರೇ ಏನೇ ಮಾತಾಡಿದ್ರು ಕೂಡ ಒಂದು ಸತಿ ಸ್ವಂತ ವಿವೇಚನೆ ಅಂತ ಒಂದಿರತ್ತಲ್ವಾ, ಅದಕ್ಕೆ ಏನ್ ಹೇಳ್ಬೇಕು, ಏನ್ ಕೇಳಿಸ್ಬೇಕು ಅನ್ನೋದು ಗೊತ್ತಿರತ್ತೆ. ಅದರ ಮಾತನ್ನ ಕೇಳಿ. ನಿಮ್ಮ ಇಂಟ್ಯೂಷನ್ ಪವರ್ ಅನ್ನುವಂಥದ್ದು ಇರತ್ತಲ್ವಾ, ಅದನ್ನ ಸ್ಟ್ರಾಂಗ್ ಮಾಡ್ಕೊಳ್ತಾ ಬನ್ನಿ. ಹಾಗೆ ನಾನು ಆಗ್ಲೇ ಹೇಳಿದೆ, ಈ ದಿವ್ಯಾ ವಸಂತ ಸಂಗಡಿಗರು ಅಂತ ಯಾರಿರ್ತಾರೆ, ಅವ್ರು ಯಾಕೆ ಮೋಸ ಮಾಡಿದ್ರು ಅಂತಂದ್ರೆ, ಮೋಸ ಹೋಗೋರಿದ್ರು, ಅವರ ವೀಕ್ನೆಸ್ ಪಾಯಿಂಟ್ ಇವ್ರಿಗೆ ಗೊತ್ತಿತ್ತು. ಸೊ ನಾವು ಆ ಪ್ಲೇಸ್ ಅಲ್ಲಿ ಇರಬಾರ್ದು ಅಂತಂದ್ರೆ ನಮಗೆ ವೀಕ್ನೆಸ್ ಪಾಯಿಂಟ್ ಇರಬಾರ್ದು. ಇದು ಲಾಂಗ್ ರನ್ ಅಲ್ಲೂ ಕೂಡ, ಅಂದ್ರೆ ನಾನು ಇದನ್ನ ಸ್ಪಿರಿಚುವಲ್ ವೇ ಅಲ್ಲಿ ಕೂಡ ಹೇಳ್ತಾ ಇರೋದು.
ನನ್ನ ಕರ್ಮ ಕ್ಲೀನ್ ಆಗಿತ್ತು, ನನ್ನ ಆರಾ ಕ್ಲೀನ್ ಆಗಿತ್ತು, ನನ್ನ ಪರ್ಸನಾಲಿಟಿಯ ಬೇಸ್ ಯಾವುದು? ಮೊರಾಲಿಟಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇವತ್ತಿನ ಕಾಲದಲ್ಲಿ ಬಹಳಷ್ಟು ಜನರಿಗೆ ಈ ಮೊರಾಲಿಟಿ ಅಂದ ತಕ್ಷಣ ಇವ್ರು ಯಾರಪ್ಪ ನೀತಿ ಪಾಠ ಮಾಡೋಕೇನು, ಇದು ನನಗೆ ಸೆಲ್ಫ್ ರೆಸ್ಪೆಕ್ಟ್ ಕೊಟ್ಕೊಳ್ತಾ ಇರೋದು. ಮಾರಲ್ ವ್ಯಾಲ್ಯೂಸ್ ಅನ್ನೋದು ನನ್ನ ಸೆಲ್ಫ್ ರೆಸ್ಪೆಕ್ಟ್. ನಿಮಗೆ ಯಾರೋ ಒಬ್ರು ನಿಮಗೆ ಕೆನ್ನೆ ಹೊಡೆದ್ರೆ ಇಷ್ಟ ಆಗಲ್ಲ ಅಲ್ವಾ? ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಅವಾಗ ಅಡ್ಡ ಬರುತ್ತಲ್ವಾ? ಹಾಗಿದ್ದ ಮೇಲೆ ಸಿಕ್ಕಿರೋರು ನಿಮ್ಮ ದೇಹವನ್ನ ಮುಟ್ಟೋದು ಹೇಗೆ ನೀವು ಸೆಲ್ಫ್ ರೆಸ್ಪೆಕ್ಟ್ ನ ಪಕ್ಕಕ್ಕಿಟ್ಟು ಎಕ್ಸೆಪ್ಟ್ ಮಾಡ್ತೀರಾ? ಇದನ್ನೇ ನನ್ನ ಪ್ರಕಾರ ನಾನು ಮೊರಾಲಿಟಿ ಅಂತ ಹೇಳೋದು. ಆತ್ಮಕ್ಕೆ ಒಂದು ರೆಸ್ಪೆಕ್ಟ್ ಇರಬೇಕು, ದೇಹಕ್ಕೆ ಒಂದು ರೆಸ್ಪೆಕ್ಟ್ ಇರಬೇಕು. ಅದನ್ನ ಬಿಟ್ಟು ಇಂಥ ದಂಧೆಗೆ ಇಳಿತಾರೆ. ಆ ದಂಧೆಯನ್ನ ಯಾರ್ಯಾರು ಆ ವೀಕ್ನೆಸ್ ಪಾಯಿಂಟ್ ಅಲ್ಲಿ ಇರ್ತಾರೆ ಅಂಥವ್ರನ್ನ ಟ್ರ್ಯಾಪ್ ಮಾಡ್ತಾರೆ, ಹನಿ ಟ್ರ್ಯಾಪ್ ಮಾಡ್ತಾರೆ, ಅದನ್ನ ಸ್ಕ್ಯಾಂಡಲ್ ಮಾಡ್ತಾರೆ. ಅಂತಂದ್ರೆ ನಾವು ಈ ಎರಡೂ ಪಾರ್ಟಿಗೆ ಸೇರಬಾರ್ದು. ಮೋಸ ಮಾಡೋರು ಆಗೋದು ಬೇಡ, ಮೋಸ ಹೋಗೋರು ಆಗೋದು ಬೇಡ. ವಾಟ್ ಯು ಸೇ? ಟೇಕ್ ಕೇರ್.